ಹಾಯ್ ಪ್ರಿಯ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೊಸ ಕತೆಗೆ ನಿಮಗೆಲ್ಲರಿಗೂ ಸ್ವಾಗತ. ಸುಮಾ ತುಂಬಾ ಆಕರ್ಷಣೀಯವಾದ ಯುವತಿ. ಆಕೆಗೆ ಮದುವೆಯಾಗಿ ಕೇವಲ 5 ತಿಂಗಳುಗಳೇ ಕಳೆದಿದ್ದವು. ಗಂಡನೊಂದಿಗೆ ಸಂತೋಷದ ಸಂಸಾರ ನಡೆಸುತ್ತಿದ್ದಳು. ಅವಳ ಕುಟುಂಬದಲ್ಲಿ ಗಂಡ, ಹೆಂಡತಿ, ಅತ್ತೆ, ಮೈದುನ ಮತ್ತು ಅತ್ತಿಗೆ ಮಾತ್ರ ಇದ್ದರು. ಎಲ್ಲರೂ ಪರಸ್ಪರ ತುಂಬಾ ಬೆರೆತುಕೊಂಡು ಪ್ರೀತಿಯಿಂದ ಇದ್ದರು. ಮೈದುನನಿಗೂ ಒಂದು ಸುಂದರ ಹುಡುಗಿಯನ್ನು ನೋಡಿದ್ದರು. 1 ತಿಂಗಳಲ್ಲಿ ಮದುವೆ ನಿಶ್ಚಯಿಸಿದ್ದರು. ಆ ಹುಡುಗಿಗೆ ಮೈದುನನ ಮೇಲೆ ತುಂಬಾ ಇಷ್ಟ. ಯಾವಾಗ ಮದುವೆಯಾಗುತ್ತದೆಯೋ ಎಂದು ಕಾಯುತ್ತಿದ್ದಳು. ವಾರಕ್ಕೆ 3 ದಿನಗಳಂತೆ ಅವರ ಮನೆಗೆ ಬಂದು ಸಮಯ ಕಳೆಯುತ್ತಿದ್ದಳು. ಆದರೆ ಅನಿರೀಕ್ಷಿತವಾಗಿ ಒಂದು ಅಪಘಾತದಲ್ಲಿ ಗಂಡ ಇಹಲೋಕ ತ್ಯಜಿಸುತ್ತಾನೆ. ಮನೆಯಲ್ಲಿ ಎಲ್ಲರಿಗೂ ಆಘಾತವಾಗಿ ಯಾರೂ ನಿಯಂತ್ರಣದಲ್ಲಿ ಇರಲಿಲ್ಲ. ಸುಮಾ ದುಃಖದ ಸಮುದ್ರದಲ್ಲಿ ಮುಳುಗಿ ಹೋಗುತ್ತಾಳೆ. ಪ್ರತಿಕ್ಷಣ ಗಂಡನ ನೆನಪಿನಲ್ಲೇ ಅಳುತ್ತಾ ಇರುತ್ತಾಳೆ. ಅವಳ ಅತ್ತೆ ಮತ್ತು ಮೈದುನ ಸಾಂತ್ವನ ಹೇಳಿ ಹೇಳಿ ದಣಿದು ಹೋಗುತ್ತಾರೆ. ಹೀಗೆ ದಿನಗಳು ಕಳೆಯುತ್ತಾ ಹೋದಂತೆ ನಿಧಾನವಾಗಿ ಸುಮಾ ಸ್ವಲ್ಪ ಸುಧಾರಿಸಿಕೊಂಡು ಮನೆ ಕೆಲಸಗಳತ್ತ ಗಮನ ಹರಿಸುತ್ತಾಳೆ. ಆದರೆ ಮೈದುನನಿಗೆ ದಿನದಿಂದ ದಿನಕ್ಕೆ ಅವಳ ಸೌಂದರ್ಯದ ಮೇಲೆ ಮೋಹ ಹೆಚ್ಚಾಗುತ್ತಾ ಹೋಗುತ್ತದೆ. ಹೇಗಾದರೂ ಮಾಡಿ ಅವಳನ್ನು ತನ್ನದಾಗಿಸಿಕೊಂಡು ಆಪ್ತತೆಯನ್ನು ಅನುಭವಿಸಬೇಕು ಎಂದು ನಿರ್ಧರಿಸುತ್ತಾನೆ. ಆದರೆ ಯಾವಾಗಲೂ ಅವನ ಅಮ್ಮ ಮನೆಯಲ್ಲೇ ಇದ್ದ ಕಾರಣ ಅವಳನ್ನು ತನ್ನ ಹತೋಟಿಗೆ ತರುವುದು ಕಷ್ಟವಾಗುತ್ತದೆ. ಆದರೂ ಅವಳೊಂದಿಗೆ ಹಾಸ್ಯಮಯವಾಗಿ ಮಾತನಾಡುತ್ತಾ, ಪಕ್ಕದಲ್ಲಿ ಕುಳಿತುಕೊಳ್ಳುತ್ತಾ, ನಗಿಸುತ್ತಾ, ಸಮಯ ಸಿಕ್ಕಾಗಲೆಲ್ಲ ಸ್ಪರ್ಶಿಸುತ್ತ ಇರುತ್ತಾನೆ. ಅವಳ ಅತ್ತೆಯೂ ಏನೂ ಅನುಮಾನಿಸದೆ ಅಕ್ಕತಮ್ಮನಂತೆ ಇದ್ದಾರೆ ಎಂದುಕೊಂಡು ಮೌನವಾಗಿರುತ್ತಾಳೆ. ಈಗ ತಾನೇ ಗಂಡನನ್ನು ಕಳೆದುಕೊಂಡಿದ್ದಾಳೆ, ಕನಿಷ್ಠ ಇವನಿಂದಾದರೂ ಸಂತೋಷವಾಗಿರಲಿ ಎಂದುಕೊಂಡು ಸುಮ್ಮನಾಗುತ್ತಾಳೆ. ಹೀಗೆ ಸಮಯ ಕಳೆಯುತ್ತಾ ಹೋಗುತ್ತದೆ. ಒಂದು ದಿನ ಸುಮಾಳ ಅತ್ತೆಯ ತವರು ಮನೆಯಲ್ಲಿ ಗಣೇಶ ಪೂಜೆ ಏರ್ಪಡಿಸಿದ್ದರು. ಹೋಗಬೇಕಾಗಿ ಎಲ್ಲಾ ಸಿದ್ಧತೆ ಮಾಡಿಕೊಂಡಿದ್ದರು. ಆದರೆ ಸುಮಾಗೆ ಮಹಿಳೆಯರ ಸಾಮಾನ್ಯ ಸಮಸ್ಯೆಯಿಂದ ಪೂಜೆಗೆ ಹೋಗಲು ಸಾಧ್ಯವಾಗುವುದಿಲ್ಲ. ಹಾಗಾಗಿ ಅತ್ತೆ ಅವಳನ್ನು ನೋಡಿಕೊಂಡು, ಚೆನ್ನಾಗಿ ಮನೆಯಲ್ಲೇ ಇರು, ನಿನ್ನ ಮೈದುನನೂ ಇದ್ದಾನೆ, ಏನೂ ಚಿಂತೆ ಮಾಡಬೇಡು, 2 ದಿನಗಳಲ್ಲಿ ಬಂದುಬಿಡುತ್ತೇನೆ ಎಂದು ಹೇಳಿ ಹೊರಟು ಹೋಗುತ್ತಾಳೆ. ಸುಮಾಳು ಆರಾಮಾಗಿ ಮನೆಯಲ್ಲೇ ಇರುತ್ತಾಳೆ. ಆದರೆ ಸುಮಾ ಅಮ್ಮನೊಂದಿಗೆ ಹೋಗಿಲ್ಲ. ಇಂದು ಮನೆಯಲ್ಲಿ ನಾವಿಬ್ಬರೇ ಇರ್ತೀವಿ ಎಂದು ತಿಳಿದ ಮೈದುನ ಹೇಗಾದರೂ ಮಾಡಿ ಇಂದು ಅವಳನ್ನು ಮನವೊಲಿಸಬೇಕು ಎಂದುಕೊಳ್ಳುತ್ತಾನೆ. 1 ಪಾನೀಯ ಬಾಟಲ್ ತೆಗೆದುಕೊಂಡು ಅರ್ಧ ಪಾನೀಯವನ್ನು ಚೆಲ್ಲಿ ಅದರ ಜಾಗಕ್ಕೆ ಮತ್ತೊಂದು ಪಾನೀಯವನ್ನು ಬೆರೆಸಿ ಮನೆಗೆ ಬರುತ್ತಾನೆ. ಅವಳನ್ನು ಕರೆದು 2 ಗ್ಲಾಸ್ ತರಿಸಿಕೊಂಡು ಅರ್ಧ ಅವಳಿಗೆ, ಅರ್ಧ ತನಗೆ ಹಾಕಿ 1 ಗ್ಲಾಸ್ ಕೊಡುತ್ತಾನೆ. ಅವಳು ಪಾನೀಯವನ್ನು ಕುಡಿದು ಮುಗಿಸುತ್ತಾಳೆ. ಆದರೆ ಅವನು ಮಾತ್ರ ಕುಡಿಯುವುದಿಲ್ಲ. ಕುಡಿದ ನಂತರ ಅವಳಿಗೆ ತಲೆಸುತ್ತು ಬಂದು ಅವನ ಮೇಲೆಯೇ ಬೀಳುತ್ತಾಳೆ. ಇದೇ ಸರಿಯಾದ ಸಮಯ ಎಂದುಕೊಂಡು ಅವಳನ್ನು ಎತ್ತಿಕೊಂಡು ಹೋಗಿ ಕೋಣೆಯಲ್ಲಿ ಮಲಗಿಸಿ ಅವಳ ಉಡುಪುಗಳನ್ನು ತೆಗೆದು ಅವಳೊಂದಿಗೆ ಆಪ್ತ ಸಮಯ ಕಳೆದು ಸಂತೋಷಪಡುತ್ತಾನೆ. ಅವಳ ಪಕ್ಕದಲ್ಲೇ ಮಲಗುತ್ತಾನೆ. ಬೆಳಗ್ಗೆ ಎದ್ದಾಗ ಸ್ವಲ್ಪ ತಲೆನೋವು ಇರುತ್ತದೆ. ಎದ್ದು ಕುಳಿತು ತನ್ನ ಸ್ಥಿತಿಯನ್ನು ನೋಡಿಕೊಳ್ಳುತ್ತಾಳೆ. ಮೈ ಮೇಲೆ ಯಾವುದೇ ಉಡುಪು ಇಲ್ಲದ್ದನ್ನು ನೋಡಿ ಆಘಾತಕ್ಕೊಳಗಾಗುತ್ತಾಳೆ. ಪಕ್ಕದಲ್ಲಿ ನೋಡಿದರೆ ಮೈದುನನು ಅದೇ ಸ್ಥಿತಿಯಲ್ಲಿ ಮಲಗಿರುತ್ತಾನೆ. ಅದನ್ನು ನೋಡಿ ಅಳಲು ಶುರುಮಾಡುತ್ತಾಳೆ. ಅವಳ ಅಳುವ ಶಬ್ದ ಕೇಳಿ ಮೈದುನ ಎದ್ದು, ಯಾಕೆ ಅಳುತ್ತಿದ್ದೀರಿ, ಶಾಂತವಾಗಿರಿ ಎಂದು ಕೇಳುತ್ತಾನೆ. ಆಗ ಅವಳು, ಇದೇನು ಮಾಡಿದಿರಿ, ಇದೆಲ್ಲ ತಪ್ಪು,
ನಾನು ನಿನ್ನ ಅಕ್ಕನಂತೆ ಎಂದು ಜೋರಾಗಿ ಅಳುತ್ತಾಳೆ. ಆಗ ಅವನು, ಈಗ ಆಗಿ ಹೋಗಿದೆ, ಏನು ಮಾಡಲು ಸಾಧ್ಯವಿಲ್ಲ, ನಿಮ್ಮ ಮೇಲೆ ನನಗೆ ತುಂಬಾ ಪ್ರೀತಿ. ಆದರೆ ಅಣ್ಣ ಇದ್ದಾಗ ಹೇಳಲು ಸಾಧ್ಯವಾಗಲಿಲ್ಲ. ಅವನು ಹೋದ ನಂತರವೂ ಹೇಳಲು ಪ್ರಯತ್ನಿಸಿದೆ. ಆದರೆ ಆಗಲಿಲ್ಲ. ಈಗ ಅಣ್ಣ ಇಲ್ಲವಲ್ಲ, ನಿಮಗೂ ಇನ್ನು ಯುವ ವಯಸ್ಸು, ಬೇರೆಯವರನ್ನು ಮದುವೆಯಾಗಬೇಕಲ್ಲವೇ? ಅದು ನಾನೇ ಆದರೆ ಚೆನ್ನಾಗಿರುತ್ತದೆ ಎಂದು ಹೇಳುತ್ತಾನೆ. ಆಗ ಅವಳು, ಏನು ಮಾತನಾಡಬೇಡಿ, ನೀವು ನನ್ನನ್ನು ಮದುವೆಯಾಗುವುದು ಹೇಗೆ ಸಾಧ್ಯ? ನಿಮಗೆ ಆಗಲೇ ಮದುವೆ ನಿಶ್ಚಯವಾಗಿದೆ, ಆ ಹುಡುಗಿಗೆ ಮೋಸ ಮಾಡಲು ಸಾಧ್ಯವಿಲ್ಲ ಎಂದು ಹೇಳುತ್ತಾಳೆ. ಅಯ್ಯೋ, ನನಗೆ ನೀವು ಮಾತ್ರ ಇಷ್ಟ, ಆ ಹುಡುಗಿಯ ಮೇಲೆ ಸ್ವಲ್ಪವೂ ಆಸಕ್ತಿಯಿಲ್ಲ, ನಿಮ್ಮ ಒತ್ತಾಯಕ್ಕೆ ಮಾತ್ರ ಒಪ್ಪಿಕೊಂಡಿದ್ದೆ. ಈಗ ನಿಶ್ಚಯ ಮಾತ್ರ ಆಗಿದೆ, ಮದುವೆಯಾಗಿಲ್ಲವಲ್ಲ, ಹೇಗಾದರೂ ಅಮ್ಮನನ್ನು ಒಪ್ಪಿಸುತ್ತೇನೆ, ನಾವಿಬ್ಬರೂ ಮದುವೆಯಾಗಿ ಸಂತೋಷವಾಗಿರೋಣ ಎಂದು ಕೇಳಿಕೊಳ್ಳುತ್ತಾನೆ. ಅವಳು ಯೋಚಿಸಿ ಸರಿ ಎಂದು ಒಪ್ಪಿಕೊಳ್ಳುತ್ತಾಳೆ. ಇದಾದ ನಂತರ ಅವಳ ಅತ್ತೆ ಬರುವವರೆಗೂ ಇಬ್ಬರೂ ತುಂಬಾ ಆನಂದದಿಂದ ಸಮಯ ಕಳೆಯುತ್ತಾರೆ. ಅತ್ತೆ ಬಂದ ನಂತರವೂ ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಅವನು ಅವಳ ಕೋಣೆಗೆ ಬಂದು ಸಂತೋಷದ ಕ್ಷಣಗಳನ್ನು ಹಂಚಿಕೊಳ್ಳುತ್ತಾನೆ. ಒಂದು ದಿನ ಸುಮಾಳ ಅತ್ತೆಗೆ ಮಧ್ಯರಾತ್ರಿಯಲ್ಲಿ ಎಚ್ಚರವಾಗುತ್ತದೆ. ಮೇಜಿನ ಮೇಲೆ ನೋಡಿದರೆ ನೀರು ಖಾಲಿಯಾಗಿರುತ್ತದೆ. ಹಾಗಾಗಿ ನೀರು ಕುಡಿಯಲು ಹೊರಗೆ ಬರುತ್ತಾಳೆ. ಸೊಸೆ ಸುಮಾಳ ಕೋಣೆಯಲ್ಲಿ ಬೆಳಕು ಇದ್ದುದು ಕಾಣುತ್ತದೆ. ಹತ್ತಿರ ಹೋಗಿ ನೋಡಿದಾಗ ಒಳಗಿನಿಂದ ಯಾರೋ ಮಾತನಾಡುವ ಶಬ್ದ ಕೇಳುತ್ತದೆ. ಇಷ್ಟು ರಾತ್ರಿಯಲ್ಲಿ ಇವಳ ಕೋಣೆಯಲ್ಲಿ ಗಂಡಸರ ಧ್ವನಿ ಕೇಳುತ್ತಿದೆಯಲ್ಲ, ಯಾರದು ಎಂದು ನೇರವಾಗಿ ಬಾಗಿಲು ತೆರೆದು ಒಳಗೆ ಹೋಗುತ್ತಾಳೆ. ಮಗ ಮತ್ತು ಸೊಸೆಯನ್ನು ಅಂತಹ ಸ್ಥಿತಿಯಲ್ಲಿ ನೋಡಿ ಒಂದು ಕ್ಷಣ ಆಘಾತಕ್ಕೊಳಗಾಗುತ್ತಾಳೆ. ತಕ್ಷಣ ಹಿಂದೆ ತಿರುಗಿ, ನಿಮ್ಮಿಬ್ಬರೊಂದಿಗೆ ಮಾತನಾಡಬೇಕು, ಹೊರಗೆ ಬನ್ನಿ ಎಂದು ಹೇಳಿ ಹೊರಗೆ ಹೋಗುತ್ತಾಳೆ. ಇಬ್ಬರೂ ಉಡುಪುಗಳನ್ನು ಹಾಕಿಕೊಂಡು ಹೊರಗೆ ಬರುತ್ತಾರೆ. ಇದೇನು ಮಾಡುತ್ತಿದ್ದೀರಿ? ನಿಮಗೆ ನಾಚಿಕೆಯೇ ಇಲ್ಲವೇ? ಸುಮಾ ಇನ್ನೊಂದು ಕ್ಷಣವು ನೀನು ಈ ಮನೆಯಲ್ಲಿ ಇರಬಾರದು, ನೇರವಾಗಿ ನಿನ್ನ ತವರು ಮನೆಗೆ ಹೋಗು ಎಂದು ಹೇಳುತ್ತಾಳೆ. ಆಗ ಅವಳು ತನ್ನ ಮೈದುನನ ಮುಖ ನೋಡುತ್ತಾಳೆ. ಅವನು ಕಣ್ಣುಗಳಲ್ಲಿ ವಿನಂತಿ ಮಾಡುತ್ತಾ, ಈಗ ನೀನು ಹೋಗು, ನಂತರ ಮಾತನಾಡೋಣ ಎಂದು ಸೂಚಿಸುತ್ತಾನೆ. ಅವಳು ಮಾತನಾಡದೆ ತನ್ನ ತವರು ಮನೆಗೆ ಹೊರಟು ಹೋಗುತ್ತಾಳೆ. ಸುಮಾ ಹೋದ ನಂತರ ಅಮ್ಮಮಗ ಮಾತನಾಡುವುದಿಲ್ಲ. 2 ದಿನಗಳ ನಂತರ ಮಗನಿಗೆ ನೋಡಿದ್ದ ಹುಡುಗಿಯ ಮನೆಯಿಂದ ಕರೆ ಬಂದು, ಈ ಮದುವೆಯನ್ನು ನಿಲ್ಲಿಸಿ ಎಂದು ಹೇಳುತ್ತಾರೆ. ಕೋಪಗೊಂಡ ಅಮ್ಮ ಅವನ ಬಳಿ ಬಂದು, ಇದೇನು ಮಾಡುತ್ತಿದ್ದೀಯಾ? ಚೆನ್ನಾಗಿ ಹುಡುಗಿಯನ್ನು ನೋಡಿ ಮದುವೆಯಾಗಿ ಸಂತೋಷವಾಗಿರುವುದನ್ನು ಬಿಟ್ಟು ಗಂಡನನ್ನು ಕಳೆದುಕೊಂಡವಳೊಂದಿಗೆ ಏನು ಸುಖಪಡಬೇಕು ಎಂದುಕೊಂಡಿದ್ದೀಯಾ ಎಂದು ಬೈಯುತ್ತಾಳೆ. ಆಗ ಅಮ್ಮ, ನನಗೆ ಅಕ್ಕನ ಮೇಲೆ ತುಂಬಾ ಇಷ್ಟ, ನಾನು ಮದುವೆಯಾಗುವುದು ಅಂದರೆ ಅವರನ್ನು ಮಾತ್ರ. ನೀನು ಏನೇ ಹೇಳು, ನಾನು ಅವರನ್ನೇ ಮದುವೆಯಾಗುತ್ತೇನೆ. ಈ ವಯಸ್ಸಲ್ಲಿ ನಮ್ಮ ವಿರುದ್ಧ ಹೋಗಿ ದೂರ ಇರುವುದಕ್ಕಿಂತ ಅಕ್ಕ ಮತ್ತೆ ನನ್ನನ್ನು ಸ್ವೀಕರಿಸಿ ನಮ್ಮೊಂದಿಗೆ ಇರಲಿ. ಇಷ್ಟು ದಿನ ಅಕ್ಕನನ್ನು ನೋಡಿದ್ದೀಯಾ, ಅಕ್ಕ ಎಷ್ಟು ಒಳ್ಳೆಯವರು ಎಂದು ನಿನಗೂ ತಿಳಿದಿದೆ. ಯಾಕೆ ಒಪ್ಪಿಕೊಳ್ಳುತ್ತಿಲ್ಲ ಎಂದು ಕೇಳುತ್ತಾನೆ. ಅಯ್ಯೋ, ನಿನಗೆ ಹೇಗೆ ಹೇಳಲಿ, ನನಗೆ ಅರ್ಥವಾಗುತ್ತಿಲ್ಲ. ಅವಳಿಗೆ ಆಗಲೇ ಮದುವೆಯಾಗಿದೆ. ಗಂಡನನ್ನು ಕಳೆದುಕೊಂಡವಳನ್ನು ಮದುವೆಯಾಗಿ ಏನು ಸಾಧಿಸಬೇಕು ಎಂದುಕೊಂಡಿದ್ದೀಯಾ ಎಂದು ಬೈಯುತ್ತಾಳೆ. ಆಗ ಅಮ್ಮ, ಅಕ್ಕನ ಸ್ಥಾನದಲ್ಲಿ ನಿನ್ನ ಮಗಳೇ ಇದ್ದರೆ ಇದೇ ರೀತಿ ಮಾತನಾಡುತ್ತಿದ್ದೆಯಾ? ಅಕ್ಕನ ವಯಸ್ಸು ಏನು ಹೆಚ್ಚಾಗಿದೆ? ಬೇರೆಯವರನ್ನು ಮದುವೆಯಾಗಬೇಕಲ್ಲ, ಅದು ನಾನೇ ಆದರೆ ಏನು ತಪ್ಪು ಎಂದು ಹೇಳುತ್ತಾನೆ. ಆಗ ಇದರ ವಿರುದ್ಧ ಮಾತನಾಡಿ ಅವನಿಂದ ದೂರವಾಗುವುದಕ್ಕಿಂತ ಅವರ ಮದುವೆಗೆ ಒಪ್ಪಿಕೊಳ್ಳುವುದೇ ಸರಿ ಎಂದುಕೊಂಡು ಅವಳನ್ನು ನಾನು 1 ವರ್ಷದಿಂದ
ನೋಡುತ್ತಿದ್ದೇನೆ, ತುಂಬಾ ಒಳ್ಳೆಯ ಹುಡುಗಿ. ಎರಡನೇ ಮದುವೆ ಎನ್ನುವುದನ್ನು ಬಿಟ್ಟರೆ ಏನೂ ತಪ್ಪಿಲ್ಲ. ಹೋಗಲಿ ಬಿಡು, ಬೇರೆಯವರ ಹೆಂಡತಿ ಅಲ್ಲವಲ್ಲ. ನನ್ನ ಮೊದಲ ಮಗನ ಹೆಂಡತಿಯೇ ಅಲ್ಲವೇ? ಸರಿ, ಒಪ್ಪಿಕೊಳ್ಳೋಣ ಎಂದು ತನ್ನ ಸಮ್ಮತಿಯನ್ನು ತಿಳಿಸುತ್ತಾಳೆ. ಕೊನೆಗೆ 1 ವಾರದ ನಂತರ ದೇವಾಲಯದಲ್ಲಿ ಸರಳವಾಗಿ ಇಬ್ಬರ ಮದುವೆ ನೆರವೇರುತ್ತದೆ. ಕತೆ ಇಷ್ಟವಾದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.